ಹಾಯ್ ಫ್ರೆಂಡ್ಸ್, ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಸೂಪರ್ ಡೂಪರ್ ಆಗಿದೆ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ವಿದ್ಯಾ ಇಲ್ಲಿ ಮಾವ ಹಿಂಗೆ ಹೇಳ್ತಾ ಇರ್ತಾಳೆ, ನೋಡಿ ಮಾವಯ್ಯ, ಇಲ್ಲಿ ಅವರು ನನ್ನ ಹೊಟ್ಟೆಲಿರುವಂಥ ಮಗುಗೆ ನಾನು ತಂದೆ ಅಂತಲೇ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂಥದ್ರಲ್ಲಿ ನಾನು ಅವ್ರ ಹತ್ರ ನನಗೆ ಬೇಕಾದದ್ದನ್ನ ಕೊಡಿಸಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಭಿಕ್ಷೆ ಬೇಡಬೇಕೆ? ಇಲ್ಲಿ ನಾನು ಯಾವುದೇ ರೀತಿ ಶೋಕಿ ಮಾಡೋಕ್ಕೋಸ್ಕರ ನಾನು ಈ ಕೆಲಸನ ಮಾಡ್ತಾಯಿಲ್ಲ, ನನ್ನ ಸ್ವಾಭಿಮಾನಕ್ಕೋಸ್ಕರ ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಮಾವ ಹಿಂಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ನಿಮ್ಗೆ ಏನಾದರೂ ಅದು ತಪ್ಪು ಅಂತ ಅನಿಸಿದರೆ ನೀವು ನನಗೆ ಯಾವುದೇ ರೀತಿ ಹಿಂದೆ ಮುಂದೆ ಯೋಚನೆ ಮಾಡ್ದಿಲ್ಲ ನೀವು ನನಗೆ ಶಿಕ್ಷೆನ ಕೊಡ್ಬೋದು ಮಾವಯ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಇಲ್ಲಿ ಮಾವ ಹಿಂಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಾವಿತ್ರಿ ಕೂಡ ಮಾಡಿದ್ದೆಲ್ಲ ಮಾಡಿ ಮತ್ತೆ ಯಾವ ರೀತಿ ಮಾತಾಡ್ತಿದ್ದಾಳೆ, ಇವಳು ಏನಾದರೂ ಶ್ವೇತಪ್ಪ ಏನಾದ್ರು ಇದೆಯಾ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಹೇಳ್ತಿರ್ತಾಳೆ. ಆವಾಗ ಇನ್ನೊಂದು ಕಡೆ ಇಲ್ಲಿ ನೀವೇನು ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾನು ಕೂಡ ಹೇಳ್ತಾ ಇರ್ತಾಳೆ. ಅದನ್ನು ಗಮನಿಸಿದಂತಹ ಶಿವರಾಮೇಗೌಡರು ಕೂಡ ತುಂಬಾ ಕೋಪ ಮಾಡಿಕೊಂಡು ಹೋಗಿ ಕೂತ್ಕೊಬಿಡ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಯಾಕೋ ಶಿವರಾಮೇಗೌಡ ಸುಮ್ಮನೆ ಕೂತ್ಕೊಬಿಟ್ಟೆ, ಅವಳು ಮಾಡಿರೋ ತಪ್ಪೆ ಕೆಲಸ ಏನಾದರೂ ತಪ್ಪಿದೆಯೇನೋ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮನೂ ಕೂಡ ಇಲ್ಲಿ ಬೈತಾ ಇರ್ತಾಳೆ. ಅವಳು ಮಾಡಿದಂಥ ಕೆಲಸನ ನಾವೆಲ್ಲ ಹೆಮ್ಮೆ ಪಡಬೇಕು, ಇಲ್ಲಿ ಅದು ಬಿಟ್ಟರೆ ಅವಳು ಯಾವುದೇ ರೀತಿ ತಲೆ ತಗ್ಸೋಂಥ ಕೆಲಸನ ಅವಳು ಏನೂ ಮಾಡಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮನೂ ಕೂಡ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಸಾವಿತ್ರಿನೂ ಕೂಡ ಏನವ್ವ ಹಿಂಗೆ ಮಾತಾಡ್ತಿದ್ಯಾ, ಅಣ್ಣ ಮಂತ್ರಿ ಆಗಿರಬೇಕಾದ್ರೆ ಅಂತ ಇಲ್ಲಿ ಶುರು ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆ ಕಡೆ ಅಮ್ಮಮ್ಮ ಇಲ್ಲಿ ಏಯ್ ಸಾಕು ಮಾಡಿ ಮುಚ್ಚೆ ಬಾಯ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಇಲ್ಲಿ ಸಾವಿತ್ರಿ ಬೈಯೋಕ್ಕೆ ಶುರು ಮಾಡ್ತಾರೆ. ಮಾನ ಮರ್ಯಾದೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂಥವ್ರು ನೀವು ಏನ್ರಿ ಬುದ್ಧಿ ಹೇಳಕ್ಕೆ ಬರ್ತೀರಾ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಿಮ್ಮ ಜನ್ಮನ ಜಾಲಾಡ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ಸಾವಿತ್ರಿಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಏನೋ ದೊಡ್ಡದಾಗಿ ಭಾರಿ ಸತ್ಯವಂತರು ನಾವು ಅನ್ನೋ ರೀತಿ ಮಾತಾಡೋಕೆ ಬಂದ್ಬಿಟ್ರು ಇಲ್ಲಿ ಅಂತ ಅಮ್ಮಮ್ಮ ಬೈತಾ ಇರ್ತಾರೆ ಸಾವಿತ್ರಿಗೆ. ಮತ್ತು ಇಲ್ಲಿ ಅಮ್ಮಮ್ಮ ಕೇಳ್ತಾ ಇರ್ತಾರೆ, ಏನೋ ಶಿವರಾಮೇಗೌಡ ಹೇಳೋ ಮಾತಾಡೋ, ಅವಳು ಮಾಡಿದ್ದೇ ತಪ್ಪು ಅಂತ ನನಗೆ ಅನಿಸ್ತಾ ಇದೆಯೇನೋ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೇಳಿದ ತಕ್ಷಣ ಇಲ್ಲಿ ಶಿವರಾಮೇಗೌಡರು ಕೂಡ ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿ ಕೂತಿದ್ದಂಥ ಜಾಗದಿಂದ ಎದ್ದು ಹೊರಡ್ಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮನೆಯವರೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟರೊಳಗೆ ಗೋವಿಂದಗೌಡರು ಕೂಡ ಇಲ್ಲಿ ಹೊರಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಇಲ್ಲಿ ಅಮ್ಮಮ್ಮ ಕೂಡ ಕೇಳ್ತಾರೆ, ಏನೋ ಗೋವಿಂದಗೌಡ ನಿನಗೂ ಕೂಡ ಅವಳು ಮಾಡಿದ ತಪ್ಪು ಅಂತ ನನಗೆ ಅನಿಸುತ್ತೇನೋ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಮ್ಮಮ್ಮನೂ ಕೂಡ. ಆಗ ನೀನು ನಿಜವಾಗ್ಲೂ ಹೇಳು ಅಮ್ಮ, ನಿನಗೂ ಏನಾದ್ರು ಅವ್ರು ಮಾಡಿ ಸರಿ ಅಂತ ಅನ್ನಿಸ್ತಾ ಇದೆಯಾ ಅಂದಿದ ತಕ್ಷಣ ನಾನು ಈ ಹಟ್ಟಿಲಿ ನ್ಯಾಯ ನೀತಿನ ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಿದಾಗ ನನಗೆ ಅನಿಸಿದ್ದೇನೆ ಅವಳು ನ್ಯಾಯನೇ ಜಾಸ್ತಿ ಇತ್ತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ತೀರ್ಮಾನಕ್ಕೆ ಬಂದೆ ಅಂತ ಅಂದಿದ ತಕ್ಷಣ ಸರಿ ಆಯಿತು ಬಿಡಮ್ಮ, ನಿನಗೆ ಅನಿಸಿದ ಮೇಲೆ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಗೋವಿಂದಗೌಡರು ಕೂಡ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟುಬಿಡ್ತಾರೆ. ಒಂದು ಕಡೆ ಇಲ್ಲಿ ವಿದ್ಯೆ ಆದಂಥ ಘಟನೆನೆಲ್ಲ ನೆನೆಸ್ಕೊಂಡು ರೂಮಲ್ಲಿ ಒಬ್ಬಳೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಲ್ಲಿಗೆ ಬಂದಂಥ ಅಮ್ಮಮ್ಮನೂ ಕೂಡ ಅದನ್ನು ಗಮನಿಸಿ ಏನಾಯ್ತು ವಿದ್ಯಾ ಒಬ್ಬಳೇ ಈ ಥರ ನಿಂತಿದ್ದೀಯ ಅಂದಾಗ ಅಮ್ಮಮ್ಮ ರೀತಿ ನೆನ್ನೆ ಆಗಿದ್ದ ಇನ್ಸಿಡೆಂಟಿಂದ ನೆನ್ನೆ ಹೋಟ್ಲು ಓನರ್ ಈಗ ನನ್ನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದರು ಅಂದಿದ ತಕ್ಷಣ ಇಲ್ಲ ಅಮ್ಮಮ್ಮ ತುಂಬಾ ಕೋಪ ಮಾಡ್ಕೋತಾಳೆ. ಅವ್ನು ನಿನ್ನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳೋಕೆ ಅವ್ನು ಯಾರೇ ಅವನಿಗೆ ನಿನಗೆ ಈ ಥರ ಬರಬೇಡ ಅಂತ ಹೇಳೋಕ್ಕೆ ಹೇಳಿದ್ದು ಅಂದಿದ ತಕ್ಷಣ ನೆನ್ನೆ ಇಲ್ಲಿ ಮಾವ ನನ್ನ ಹೋಟ್ಲಲ್ಲಿ ನೋಡಿದಾಗಿಂದ ನೋಡಮ್ಮ ನೀನು ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ರು ಅಮ್ಮಮ್ಮ ಅಂತ ಇಲ್ಲಿ ವಿದ್ಯೆ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆವಾಗ ಸರಿ ಆಯಿತು ಅವನಿಗೆ ಫೋನ್ ಮಾಡು ಅಂದಿದ ತಕ್ಷಣ ಅಮ್ಮಮ್ಮ ಏನು ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಾಳೆ. ಹೌದು ಕಣೆ ನಾನೇ ಹೇಳ್ತಾ ಇರೋದು, ಫೋನ್ ಮಾಡಿಕೊಡು ಅಂದಿದ ತಕ್ಷಣ ಇಲ್ಲಿ ವಿದ್ಯಾ ಓನರ್ಗೆ ಫೋನ್ ಮಾಡ್ತಾಳೆ. ಆವಾಗ ಫೋನ್ ಮಾಡಿದಾಗ ಇಲ್ಲಿ ಹೇಳವ್ವ ವಿದ್ಯಾ ನಾನು ರೀತಿ ಎಲ್ಲ ಬೈದೆ ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೋಬೇಡ ಅಂತ ಇಲ್ಲಿ ಹೋಟೆಲ್ ಮಾಲೀಕ ಕೂಡ ಮಾತಾಡ್ತಾನೆ. ಆವಾಗ ಇಲ್ಲಿ ಮಾತಾಡ್ತಿರೋದು ವಿದ್ಯಾ ಅಲ್ಲ ಕಣೋ, ಶಿವರಾಮೇಗೌಡರು ಅಮ್ಮ ಮಾತಾಡ್ತಾ ಇರೋದು, ನೀನು ಯಾರಿಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದೆ ಅಂದಿದ ತಕ್ಷಣ ಅಯ್ಯೋ ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡಿ ಅಮ್ಮರೇ, ನಾನು ಆ ಥರ ಹೇಳಿಲ್ಲ, ವಿದ್ಯಾನ ಇಲ್ಲಿ ನೋಡಿದ ತಕ್ಷಣ ಗೌಡರು ಎಲ್ಲಿ ನನ್ನ ಹೋಟ್ಲನ್ನ ಮುಚ್ಚಿಸ್ಬಿಡ್ತಾರೆ ಅಂತ ನಾನು ಕೂಡ ಗಾಬರಿಯಾಗಿ ಆ ಥರ ಹೇಳಿದೆ, ಅದು ಬಿಟ್ಟರೆ ಯಾವುದೇ ರೀತಿ ಅವ್ರಿಗೂ ನನಗೇನು ಆ ಥರ ಕೋಪ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆವಾಗ ಇಲ್ಲಿ ಅವನೇನು ಹೋಟ್ಲು ಮುಚ್ಚಿಸೋದು, ನಾನೇ ನಿನ್ನ ಹೋಟ್ಲನ್ನ ತೆಗ್ಸಾಕ್ಬಿಡ್ತೀನಿ, ನನ್ನ ಮೊಮ್ಮಗಳು ಹೆಂಗೆ ದಿನ ಕೆಲ್ಸಕ್ಕೆ ಬರ್ತಾಯಿದ್ಲು ಅದೇ ಥರ ಕೆಲ್ಸಕ್ಕೆ ಬರ್ತಾಳೆ, ಕೆಲಸ ಮುಗಿಸ್ಕೊ ಹೋಗ್ತಾಳೆ, ಅದನ್ನು ನೀನು ಏನಾದರೂ ಬೇಡ ಗೀಡ ಅಂದೆ ನಾನೇ ಮುಚ್ಚಿಸ್ತೀನಿ ಅಂದಿದ ತಕ್ಷಣ ಸರಿ ಆಯಿತು ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಟ್ಲು ಮಾಲೀಕನೂ ಕೂಡ ಹೇಳ್ತಾನೆ. ಆವಾಗ ಇಲ್ಲಿ ವಿದ್ಯಾ ಫೋನ್ನ ಕಟ್ ಮಾಡ್ತಾಳೆ. ಆವಾಗ ಇಲ್ಲಿ ವಿದ್ಯಾ ಕೂಡ ಖುಷಿ ಆಗ್ತಾಳೆ. ಆವಾಗ ಇಲ್ಲಿ ಅಮ್ಮಮ್ಮ ಕೂಡ ಹೇಳ್ತಾ ಇರ್ತಾರೆ, ಯಾವತ್ತೂ ನೀನು ಗಟ್ಟಿ ಗಿತ್ತಿ ಹೆಂಗಿರ್ತಿದ್ದೆ ಆದರೆ ಈಗ ಯಾಕೆ ಈ ಥರ ಆಗಿದೆಯಾ ನೀನು ಅಂತ ಹೇಳ್ಬಿಟ್ಟು, ನೀನು ಯಾವತ್ತೂ ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮಮ್ಮ ವಿದ್ಯಾಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷ್ಗೆ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಹೆಣ್ಣು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೆಣ್ಣಿನ ಮನೆಗೆ ಹೊರಟಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮನೆಗೆ ಬರ್ತಿದ್ದಂಗೆ ಎಲ್ಲರೂ ಕೂಡ ಮನೆಯನ್ನು ನೋಡಿ ತುಂಬಾ ಶಾಕ್ ಆಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ಹಾಗೇನೆ ಚಿತ್ರ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ಏನವ ಇದು ಈ ರೀತಿ ಇದೆ ಮನೆ, ಈಗ ನೋಡಿ ಇವ್ನು ನೋಡಿದ್ರೆ ಏನು ಪ್ರಯೋಜನಕ್ಕಿಲ್ಲ ಅಂದ್ಕೊಂಡಿದ್ವಿ, ಇವ್ನು ನೋಡಿದ್ರೆ ಇಷ್ಟು ಒಂದು ದೊಡ್ಡ ಬಂಗ್ಲೆಗೆ ಕಾಳಾಕಿದ್ದಾನೆ ಅಂದಿದ ತಕ್ಷಣ ಹಿಡಿಯೋದು ಹಿಡ್ದಿದ್ದಾಳೆ, ನಿಮ್ಮ ಅದಕ್ಕೆ ಸರಿಯಾಗಿರೋದನ್ನ ಹಿಡ್ದಿದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಆಗಿನ ಅವರ ಮಗಳಿಬ್ಬರು ಮಾತಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ನೋಡ್ಲಾ ಇಲ್ಲಿ ನಿಮ್ಮ
ದೊಡ್ಡಪ್ಪ ಏನು ಆಸ್ತಿ ಮಾಡಿರೋದು ಅವರಿಗಿಂತ ಹೆಚ್ಚಾಗಿ ಮಾಡಿದ್ದಾನೆ ನಿಮ್ಮ ಮಾವ. ಈ ಮದುವೆ ಒಂದು ಏನಾರು ಆಗ್ಬಿಡ್ತು ಅಂದ್ಕೊಂಡ್ರೆ ನೀನು ನಿಜ ಮಾತ್ರ ಎಲ್ಲೋ ಹೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಹುಡುಗಿ ಅಪ್ಪನೂ ಕೂಡ ಕೇಳ್ತಾ ಇರ್ತಾರೆ, ಎಲ್ಲಿ ಗೋವಿಂದ ಗೌಡರು ಬರಲಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾರೆ, ಹೌದು ಒಂದು ಅರ್ಜೆಂಟ್ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಅವನೇ ಹೋಗ್ಬಿಟ್ಟ, ಈಗ ಇನ್ನೇನು ಸ್ವಲ್ಪ ಹೊತ್ತಿಗೆ ಬರ್ತಾನೆ ಅಂದಿದ್ದಂಗೆ ಇಲ್ಲಿ ಈಶ್ವರಿ ಹಾಗೇನೆ ಸುಭಾಷ್ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ಏನೇ ಆಗಲಿ ನಿಮ್ಮ ಅಪ್ಪಗೆ ನಿನಗಿಂತನೂ ಮುಖ್ಯವಾದಿತ್ತು ಈ ಸಮಾಜ ಸೇವೆ, ಎಷ್ಟೇ ಆದರೂ ಅವ್ರು ಬುದ್ಧಿ ಬಿಟ್ಟು ಬಳಕಿಲ್ಲ ಅವರು ಅಂತ ಹೇಳ್ಬಿಟ್ಟು ಈಶ್ವರಿಯಾಗಿ ಇವರು ಮಾತಾಡ್ಕೊತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ. ಆಗ ಈಶ್ವರಿ ಸುಮ್ಮನೆ ಕೂತ್ಕೊಳ್ಳ ಸುಭಾಷ ಬತ್ತಾಳೆ, ಅದು ಯಾಕೆ ಹಂಗೆ ಆಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೂಡ ಹೇಳ್ತಾ ಇರ್ತಾಳೆ. ಆವಾಗ ಇಲ್ಲಿ ನವ್ಯ ಬಾರವ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಗಿ ಅಪ್ಪ ಕರೀತಾನೆ. ಆವಾಗ ಅಪ್ಪ ಬಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ನವ್ಯ ಕೂಡ ಬರ್ತಾಳೆ. ಬಂದಾಗ ನೋಡಿ ಇವಳು ನಮ್ಮ ಮಗಳು ನವ್ಯ ಅಂತ ಅಂದಿದ ತಕ್ಷಣ ಅವಳು ಬಂದಿದ್ದು ಕೂತ್ಕೊಬಿಟ್ಟು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಬಿಡ್ತಾಳೆ. ಮನೆ ಜನ ಎಲ್ಲ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಅವರ ನಡವಳಿಕೆ ಅವ್ಳಿಗೆ ಯಾರಿಗೂ ಇಷ್ಟ ಆಗ್ತಾ ಇರಲ್ಲ. ಇವಳು ನನ್ನ ಮಗಳು ನವ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಗಿ ಅಪ್ಪ ಪರಿಚಯ ಮಾಡ್ಕೊಡ್ತಾ ಇರ್ತಾರೆ. ಒಂದು ಕಡೆ ಅವಳ ನಡವಳಿಕೆ ಯಾರಿಗೂ ಕೂಡ ಮನೆಯವ್ರಿಗೆ ಯಾರಿಗೂ ಕೂಡ ಇಷ್ಟ ಆಗ್ತಾ ಇರಲ್ಲ. ಎಲ್ಲರೂ ಕೂಡ ಸುಮ್ಮನೆ ಮೌನವಾಗಿ ಕೂತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲರನ್ನೂ ಕೂಡ ಇಲ್ಲಿ ಹುಡುಗಿ ಅಪ್ಪ ಪರಿಚಯ ಮಾಡ್ಕೊಡ್ತಾ ಇರ್ತಾರೆ. ನವ್ಯ ನೋಡು ಇವರೆಲ್ಲ ಹುಡುಗನ ಮನೆಯವರು ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಡ್ತಾ ಇರ್ತಾರೆ. ಇಲ್ಲಿ ನವ್ಯ ಎಲ್ಲರಿಗೂ ಹಾಯ್ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಎಲ್ಲರನ್ನೂ ಮೊಬೈಲ್ ನೋಡ್ತಾ ಕೂತಿರ್ತಾಳೆ. ಆವಾಗ ಅವರೆಲ್ಲರೂ ಕೂಡ ಇಲ್ಲಿ ತುಂಬಾ ಶಾಕ್ ಆಗ್ತಿರ್ತಾರೆ. ಆವಾಗ ಇಲ್ಲಿ ನವ್ಯ ಅವ್ರ ಅಪ್ಪ ಹೇಳ್ತಾರೆ, ನೋಡಿ ಯಾವುದೇ ರೀತಿ ತಪ್ಪು ತಿಳ್ಕೊಬೇಡಿ, ಯಾಕೆಂದರೆ ಅವಳು ಮುಂಚೆಯಿಂದನೂ ಚಿಕ್ಕದ್ರಿಂದನೂ ಬೆಳೆದಿರೋ ವಾತಾವರಣನೇ ಆಗಿದೆ, ಹಾಗಾಗಿ ಅವಳ ನಡವಳಿಕೆ ಸ್ವಲ್ಪ ಹಾಗೆ ಇದೆ, ನೀವೇನು ಅನ್ಕೋಬೇಡಿ ಅಂದಿದ ತಕ್ಷಣ ಸರಿ ಆಯಿತು ನವ್ಯ ಹೋಗು ಕುಡಿಯೋಕ್ಕೆ ಜ್ಯೂಸ್ ತಂದುಕೊಡು ಅಂತ ಹೇಳ್ಬಿಟ್ಟು ನವ್ಯ ಅವ್ರ ಅಮ್ಮ ಹೇಳಿದ ತಕ್ಷಣ ಇಲ್ಲಿ ನವ್ಯ ಇಲ್ಲಿ ಮನೆ ಕೆಲಸದವರಿಗೆ ಜ್ಯೂಸ್ ತೊಗೊಬ ಅಂದ ತಕ್ಷಣ ಮನೆಯವರೆಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಾಕು ಮೊಬೈಲ್ ನೋಡಿದ್ದು, ನೋಡು ಹುಡುಗನ ನೋಡು, ನಿನಗೆ ಇಷ್ಟ ಇದ್ದರೆ ನೀನು ಇಷ್ಟ ಆಗುತ್ತೆ ನಿನಗೂ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಕೂಡ ನೋಡ್ಕೊಳ್ಳ ನೀನು ಅಷ್ಟೇ ಹುಡುಗಿನ ಚೆನ್ನಾಗಿ ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಒಂದು ಕಡೆ ಇಲ್ಲಿ ವಿದ್ಯಾ ಕ್ಲಾಸ್ ರೂಮಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಅವಳ ಫ್ರೆಂಡ್ ಇಲ್ಲಿ ಕೇಳ್ತಾಳೆ, ಯಾಕೆ ವಿದ್ಯಾ ಇಲ್ಲಿ ಬೇಜಾರಾಗಿ ಕೂತಿದ್ಯಾ ಅಂದಾಗ, ಏನಿಲ್ಲ ಕಣೆ ಇವತ್ತು ರಿಸಲ್ಟ್ ಅಲ್ವಾ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಕೂತಿದ್ದೀನಿ ಅಂದ. ಯಾಕೆ ಬೇಜಾರು ಮಾಡ್ಕೋತೀಯಾ, ನೀನು ಹೆಂಗಿದ್ರು ಟಾಪಲ್ಲಿ ಬರ್ತೀಯಾ, ಅದಕ್ಕಿದ್ರೆ ಯಾಕೆ ಯೋಚನೆ ಮಾಡೋಕೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳ ಫ್ರೆಂಡ್ ಹೇಳಿದಾಗ, ಅದೆಲ್ಲ ಕಣೆ ನನಗಿಂತನೂ ಚೆನ್ನಾಗಿ ನವ್ಯ ಒಂದೇ ಸೀಟಲ್ಲಿ ಅವಳು ಓದ್ತಾಳೆ ನನ್ನ ಫ್ರೆಂಡು, ಆದರೆ ಅವಳೇನೋ ನನಗಿಂತ ಮುಂಚೆ ಟಾಪರಾಗಿ ಬಂದುಬಿಟ್ರೆ ನನಗೆ ಸ್ಕಾಲರ್ಶಿಪ್ ಸಿಗೋಲ್ಲ, ನನ್ನ ಖರ್ಚಿಗೆ ದುಡ್ಡು ಸಿಗೋಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀನಿ ಅಂದಾಗ, ಆ ಥರ ಏನೂ ಆಗೋಲ್ಲ ಸುಮ್ಮನಿರು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾಗೆ ಅವಳ ಫ್ರೆಂಡ್ ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅವ್ರ ಟೀಚರ್ ಕೂಡ ಬರ್ತಾರೆ. ಟೀಚರ್ ಬಂದ್ಬಿಟ್ಟು, ಸ್ಟೂಡೆಂಟ್ಸ್ ನೀವೆಲ್ಲ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು, ಆದರೆ ನಿಮ್ಮನ್ನು ನಾನು ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಿಸಲ್ಲ. ಸೊ ಆಲ್ರೆಡಿ ನಾನು ನೋಟಿಸ್ ಬೋರ್ಡಲ್ಲಿ ನಿಮ್ಮ ರಿಸಲ್ಟ್ನ ಹಾಕಿದ್ದೀನಿ, ಹೋಗಿ ಎಲ್ಲರೂ ಕೂಡ ನೋಡ್ಕೊಬನ್ನಿ ಅಂದಿದ ತಕ್ಷಣ ಇಲ್ಲಿ ವಿದ್ಯಾ ಹಾಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ಓಡೋಗ್ತಾರೆ. ಆಮೇಲೆ ಇಲ್ಲಿ ನೋಟಿಸ್ ಬೋರ್ಡಲ್ಲಿ ವಿದ್ಯಾ ಅವಳ ಹೆಸರು ಟಾಪಲ್ಲಿ 97% ಬಂದಿರ್ತಾಳೆ. ಇಲ್ಲಿ ಅವಳ ಫ್ರೆಂಡು ಕೂಡ ವಿಶ್ ಮಾಡ್ತಾಳೆ, ನಾನು ಹೇಳಿರಲಿಲ್ವಾ, ನೀನೇ ಸುಮ್ಮನೆ ಯಾಕೆ ಅದರ ಟೆನ್ಷನ್ ಮಾಡ್ಕೋತಿದ್ದೆ, ನೀನೇ ಟಾಪಲ್ಲಿ ಬರೋದು ಅಂತ ನಾನು ಹೇಳಿಲ್ವಾ, ನೋಡಿ ನೀನೇ ಟಾಪಲ್ಲಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳ ಫ್ರೆಂಡ್ ವಿಶ್ ಮಾಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾಗೆ ಕಾಲೇಜಲ್ಲಿ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ತನ್ನ ಮಾವ ಇಟ್ಟಿದ್ದಂಥ ಸ್ಕಾಲರ್ಶಿಪ್ನ ವಿದ್ಯಾ ತನ್ನ ಮುಡಿಗೆನೇ ಏರಿಸ್ಕೊಬಿಟ್ಲು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಅವಳಿಗೆ ಇಲ್ಲಿ ವಿಶ್ನ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ಕೆಲಸನ ವಿದ್ಯಾ ಮಾಡಿದ್ದಾಳೆ, ಇದನ್ನೇ ನೀವೆಲ್ಲರೂ ಕೂಡ ಅನುಸರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರ ಲೆಕ್ಚರ್ಗಳು ಕೂಡ ಎಲ್ಲರೂ ಕೂಡ ಅವಳಿಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಹಾಗೆ ಸುಭಾಷ್ ಹಾಗೇನೆ ನವ್ಯ ಇಬ್ಬರು ಕೂಡ ಮದುವೆ ಡಿಸ್ಕಷನ್ ಕೂಡ ನಡೀತಾ ಇರುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ನಿಮಗೆ ನೆಕ್ಸ್ಟ್ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಂಚಿಕೆಯೊಂದಿಗೆ ನಿಮಗೆ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ.